ಈ ರೋಡ್ನಲ್ಲಿ ಓಡಾಡೋಕೆ ಡಬಲ್ ಗುಂಡಿಗೆ ಬೇಕು. ಪ್ರತಿನಿತ್ಯ ಆಫೀಸ್ ತಲುಪೋಕೆ ಐಟಿ ಮಂದಿ ಸರ್ಕಸ್ ಅನ್ನ ಮಾಡಬೇಕಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ರಸ್ತೆಗಳಿದ್ದಾವೆ. ಒದ್ದಾಡಿ ಗುದ್ದಾಡಿ ಆಫೀಸ್ ಸೇರೋಷ್ಟರಲ್ಲಿ ಹೈರಾಣ ಹೋಗ್ತಾರೆ ಜನರು. ರಸ್ತೆಯಲ್ಲಿ ಗುಂಡಿ ಅಲ್ಲ ಸ್ವಾಮಿ, ಈ ಗುಂಡಿನೇ ರಸ್ತೆ ಆಗ್ಬಿಟ್ಟಿದೆ. ಪ್ರತಿನಿತ್ಯ ಆಫೀಸ್ ತಲುಪೋಕೆ ಐಟಿ ಮಂದಿ ಸರ್ಕಸ್ ಮಾಡ್ತಾ ಇದ್ದಾರೆ. ಈ ರೋಡ್ ನಲ್ಲಿ ಓಡಾಡ್ಬೇಕಂತಂದ್ರೆ ನಿಮ್ಗೆ ಡಬಲ್ ಗುಂಡಿಗೆ ಬೇಕು. ಒದ್ದಾಡಿ ಗುದ್ದಾಡಿ ಆಫೀಸ್ ಸೇರೋ ಅಷ್ಟರಲ್ಲಿ ಹೈರಾಣ ಆಗ್ತಾ ಇದ್ದಾರೆ. ರಸ್ತೆಯಲ್ಲಿ ಗುಂಡಿ ಅಲ್ಲ ಸ್ವಾಮಿ, ಈ ಗುಂಡಿನೇ ರಸ್ತೆ. ರಸ್ತೆಯಲ್ಲಿ ಗುಂಡಿ ಇಲ್ಲ, ಗುಂಡಿಲೇ ರಸ್ತೆ ಇದೆ. ಸ್ವಲ್ಪ ಯಾಮಾರಿದ್ರು ಕೂಡ ಅನಾಹುತ ಫಿಕ್ಸ್. ಬೆಂಗಳೂರಿನ ಟೆಕ್ಕಿಗಳು ದಿನಾ ಓಡಾಡೋದೇ ಹಿಂಗೆ, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಆಫೀಸ್ಗೆ ಹೋಗಲು ಆಫ್ ರೋಡ್ ರೇಸಿಂಗ್ ಅನ್ನ ಮಾಡ್ಕೊಂಡು ಹೋಗ್ಬೇಕು ಆಫೀಸ್ಗೆ ಹೋಗ್ಬೇಕಂತ ಅಂದ್ರೆ. ಆ ಪರಿಸ್ಥಿತಿಯಲ್ಲೇ ನಮ್ಮ ರಸ್ತೆಗಳಿದ್ದಾವೆ. ಪ್ರತಿನಿತ್ಯ ಆಫೀಸ್ ತಲುಪೋಕೆ ಐಟಿ ಮಂದಿ ಸರ್ಕಸ್ ಮಾಡ್ತಾ ಇದ್ದಾರೆ. ಈ ರೋಡ್ ನಲ್ಲಿ ಓಡಾಡೋಕೆ ಡಬಲ್ ಗುಂಡಿಗೆ ಬೇಕು. ಒದ್ದಾಡಿ ಗುದ್ದಾಡಿ ಆಫೀಸ್ ಸೇರೋ ಅಷ್ಟರಲ್ಲಿ ಹೈರಾಣ ಆಗ್ತಾರೆ. ರಸ್ತೆಯಲ್ಲಿ ಗುಂಡಿ ಅಲ್ಲ, ಈ ಗುಂಡಿನೇ ರಸ್ತೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಗುಂಡಿಲ್ ರಸ್ತೆ ಇದೆ. ನಾವು ಸಾಮಾನ್ಯವಾಗಿ ಏನ್ ನೋಡ್ತೀವಿ ರಸ್ತೆಯಲ್ಲಿ ಓಡಾಡುವಾಗ ಅಂತ ಅಂದ್ರೆ, ಆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿರುತ್ತೆ. ಅದು ನಾವು ಹೇಳ್ತಾ ಇರ್ತೀವಿ, ನೋಡಿ ಈ ರಸ್ತೆಯಲ್ಲಿ ಗುಂಡಿ ಇದೆ, ಆ ರಸ್ತೆಯಲ್ಲಿ ಗುಂಡಿ ಇದೆ ಅಂತ. ಆದ್ರೆ ಇಲ್ಲಿ ಆ ರೀತಿ ಇಲ್ಲ, ಗುಂಡಿಯಲ್ಲೇ ರಸ್ತೆ ಇದೆ. ನೋಡಿ ಎಷ್ಟು ಸಾಹಸ ಪಟ್ಕೊಂಡು ಹೋಗ್ಬೇಕು ಅಂತಹ ಪರಿಸ್ಥಿತಿ ಇದೆ. ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಬೈಕ್ಗಳನ್ನ ಎಳ್ದಾಡೋದಿಕ್ಕೆ ಆಗತ್ತಾ? ಸ್ವಲ್ಪ ಯಾಮಾರಿದ್ರೆ ಏನಾಗತ್ತೆ ಅಂತ ಸ್ವಲ್ಪನಾದ್ರೂ ಮಿನಿಮಮ್ ಸೆನ್ಸ್ ಆದ್ರೂ ಬೇಡವಾ? ಎಷ್ಟು ಕೇರ್ಲೆಸ್ ಮಾಡ್ತಾರೆ ಅಂತ ಅಂದ್ರೆ, ಇಷ್ಟೊಂದು ಕೇರ್ಲೆಸ್ ಮಾಡಿದ್ರೆ ಪ್ರಾಣಕ್ಕಿನ ತೊಂದರೆ ಆದ್ರೆ ಯಾರು ಜವಾಬ್ದಾರಿ ತಗೋತಾರೆ? ಡೈಲಿ ಇದೇ ಪ್ರಾಬ್ಲಮ್ನ ಫೇಸ್ ಮಾಡ್ಕೊಂಡು ಹೋಗ್ಬೇಕು. ಅಷ್ಟು ಭಯಾನಕವಾಗಿದೆ ಆ ರಸ್ತೆಯನ್ನ ನೋಡಿದ್ರೆ. ಹೆಂಗಪ್ಪ ಹೋಗೋದಿ ರಸ್ತೆಲಿ ಅಂತ ಅನ್ಸುತ್ತೆ. ಒದ್ದಾಡಿ ಗುದ್ದಾಡಿ ಆಫೀಸ್ಗೆ ಹೋಗ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ. ಈಗ ಆಫೀಸ್ಗೆ ಹೋಗಿಲ್ಲ ಅಂತಂದ್ರೆ ಸ್ಯಾಲ್ರಿ ಕಟ್ ಮಾಡ್ತಾರೆ. ಆಗ ಏನ್ ಮಾಡ್ತಾರೆ? ಸ್ಯಾಲ್ರಿ ಕಟ್ ಮಾಡಿದ್ರೆ ಇವ್ರೇನಾದ್ರು ಕಟ್ಕೊಡ್ತಾರ? ಇಲ್ವಲ್ಲ. ಹಾಗಾಗಿ ಏನಾದ್ರೂ ಆಗ್ಲಿ ಬಿಡಪ್ಪ, ನಾವು ಆಫೀಸ್ಗೆ ಹೋಗೋಣ, ಎಲ್ಲಾರು ಬಿದ್ರೆ ಇನ್ನೇನ್ ಮಾಡಕ್ಕಾಗಲ್ಲ, ನಮ್ಮ ಹಣೆ ಬರ ಇಷ್ಟೇ ಅನ್ಕೊಂಡು ಹೋಗ್ಬೇಕು ಆಫೀಸ್ಗೆ. ಹಂಗಾಗಿದೆ ಪರಿಸ್ಥಿತಿ. ಇದೆಲ್ಲವನ್ನು ಕೂಡ ಯಾವಾಗ ಸರಿ ಮಾಡ್ತಾರೋ ಅಥವಾ ಯಾವಾಗ ಸರಿಪಡಿಸ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನದಿಂದ ಒಂದಲ್ಲ ಒಂದು ಸಮಸ್ಯೆಗಳಿದಾವೆ. ಬೆಂಗಳೂರು ಅಭಿವೃದ್ಧಿ ಮಾಡಿ ಅಲ್ಲಿ ಆ ರೀತಿ ಸಮಸ್ಯೆ ಆಗಿದೆ, ಅಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಅಂತ ಪ್ರತಿನಿತ್ಯ ಹೇಳೋದೇ ಆಗಿದೆ. ಅದನ್ನ ಬಿಟ್ಟು ಬೇರೆ ಏನೂ ಆಗ್ತಾ ಇಲ್ಲ. ನಾವು ಹೇಳ್ತಾ ಇದೀವಿ, ಅವ್ರು ಸರಿಪಡಿಸ್ತಾ ಇಲ್ಲ, ಇಷ್ಟೇ ಆಗ್ತಾ ಇದೆ. ಜನರ ಪರಿಸ್ಥಿತಿ ಏನು ಅಂತ ಕೂಡ ಸರ್ಕಾರದವ್ರು ಯೋಚನೆ ಮಾಡ್ತಾ ಇಲ್ಲ. ಎಷ್ಟು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಬಹುದು. ಐಟಿ ಹಬ್ನ ಮೇನ್ ರೋಡ್ನ ಅಧ್ವಾನ ಪರಿಸ್ಥಿತಿ. ಆಫ್ ರೋಡ್ ರೇಸಿಂಗ್ ಮಾಡ್ಕೊಂಡೇ ಹೋಗ್ಬೇಕು, ಆಫೀಸ್ಗೆ ಹೋಗ್ಲೇಬೇಕಲ್ಲ. ಪಣತ್ತೂರಿನ ರಸ್ತೆಗಳಿಗಿಂತ ಹಳ್ಳಿ ರಸ್ತೆಗಳೇ ಮೇಲು. ಹೌದು, ಇದು ನೋಡಿದ್ರೆ ನಮ್ಮ ಹಳ್ಳಿ ಓಡಾಡೋದು ಬೆಸ್ಟ್ ಅನ್ಸುತ್ತೆ. ಐಟಿ ಹಬ್ ಮಹದೇವಪುರದಲ್ಲಿ ರಸ್ತೆಗಳೇ ಇಲ್ಲ. ಮಣ್ಣಿನ ರಸ್ತೆಗಳಲ್ಲೇ ಟೆಕ್ಕಿಗಳ ಓಡಾಟ, ಅಲ್ಲೂ ಕೂಡ ಟ್ರಾಫಿಕ್. ಮೇನ್ ರೋಡ್ಗೆ ಸಂಪರ್ಕ ಕಲ್ಪಿಸೋ ರಸ್ತೆ ಅವಾಂತರ ಇದು. ಐಟಿ ಹಬ್ನ ಮೇನ್ ರೋಡ್ನ ಅಧ್ವಾನದ ಪರಿಸ್ಥಿತಿ ಇದು. ಆಫ್ ರೋಡ್ ರೇಸಿಂಗ್ ಮಾಡ್ಕೊಂಡೇ ಹೋಗ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪರಿಸ್ಥಿತಿಯಲ್ಲಿ ನಮ್ಮ ರಸ್ತೆಗಳಿದ್ದಾವೆ ಅಂತ. ನೋಡೋದಕ್ಕೆ ಭಯ ಆಗುತ್ತೆ. ಆ ಒಂದು ರಸ್ತೆಯಲ್ಲೇ ಹೋಗ್ಬೇಕು, ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ಲ. ಈಗ ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗಿದೆ, ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಆ ರಸ್ತೆಯಲ್ಲಿ ಹೋಗ್ಬೇಕು, ಬೇರೆ ಆಪ್ಷನ್ ಏನಿದೆ? ಈಗ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ಸ್ಯಾಲ್ರಿ ಕಟ್ ಮಾಡ್ತಾರೆ, ಅದನ್ನ ಯಾರು ತುಂಬಿಕೊಡ್ತಾರೆ? ಯಾರ ಸ್ಯಾಲ್ರಿಯನ್ನು ಭರಿಸ್ಕೊಡ್ತೀರಾ? ಈಗ ಇಷ್ಟು ಸಮಸ್ಯೆಗಳಾಗ್ತಾ ಇದೆ. ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಕೇವಲ ಅವ್ರ ಪಕ್ಷದಲ್ಲಿ ಆಗ್ತಾ ಇರೋಂಥ ಗೊಂದಲಗಳು, ಹೇಳಿಕೆಗಳು, ಈಗ ನಾಯಕತ್ವ ಬದಲಾವಣೆ ಆಗಿರಬಹುದು ಅಥವಾ ಸಂಪುಟ ಪುನರ್ರಚನೆ ವಿಚಾರ ಆಗಿರಬಹುದು, ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತಿದ್ದೀರಾ ವಿನಃ ಬೇರೆ ಯಾವ ಅಭಿವೃದ್ಧಿ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ. ನಾವ್ ಹೇಳ್ತಾ ಇಲ್ಲ, ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದ. ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ? ಆ ರಸ್ತೆಗಳು ನೋಡಿ, ನೀವು ಒಂದು ದಿನ ಆ ರಸ್ತೆಯಲ್ಲಿ ಓಡಾಡಿ ಯಾವ ಪರಿಸ್ಥಿತಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ರಸ್ತೆಯಲ್ಲಿ ಓಡಾಡಿದ್ರೆ ಮನುಷ್ಯನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಬೆನ್ನೋವು ಬರುತ್ತೆ, ಕಾಲ್ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ. ಆ ಒಂದು ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗತ್ತಾ? ಆಫ್ ರೋಡ್ ರೇಸಿಂಗ್ ಮಾಡ್ಕೊಂಡು ಹೋಗ್ಬೇಕು, ಪ್ರತಿನಿತ್ಯ ಕೂಡ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಓಡಾಡೋರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ? ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದೀರಂತ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನಮಗೇನಾಗಬೇಕು? ನಮ್ಮ ಪಕ್ಷ ಆಡಳಿತ ನಡೆಸ್ತಾರೆ, ನಮ್ಮ ಪಕ್ಷ ಚೆನ್ನಾಗಿದ್ರೆ ಸಾಕು ಅನ್ನೋ ಮೆಂಟಾಲಿಟಿಲಿ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರದವರು. ಪಣತ್ತೂರಿನ ರಸ್ತೆಗಳಿಗಿಂತ ಹಳ್ಳಿ ರಸ್ತೆಗಳೇ ಮೇಲು. ನೀವು ಒಮ್ಮೆ ಯಾವ್ದಾದ್ರು ಒಂದು ಹಳ್ಳಿಗೆ ಹೋಗಿ ಬರ್ತಿರಲ್ಲ, ಈಗ ಏನಾದ್ರು ಪ್ರವಾಸ ಆ ಥರ ಮಾಡಿದಾಗ ಹಳ್ಳಿಗಳಿಗೆ ಹೋಗ್ತಿರಲ್ಲ, ಆ ಹಳ್ಳಿಗಳ ರಸ್ತೆ ನೋಡಿ, ಇದಕ್ಕೆ ಹೋಲಿಸ್ಕೊಂಡ್ರೆ ಅದು ಪರವಾಗಿಲ್ಲ. ಆ ರಸ್ತೆಗಳಲ್ಲಿ ಓಡಾಡಬಹುದು. ಆ ರಸ್ತೆಗಳನ್ನೇ ಸರಿಪಡಿಸಿ ಅಂತ ಎಷ್ಟೋ ಬಾರಿ ಹೇಳ್ತೀವಿ. ಏನು ಹಳ್ಳಿಗಳಿರೋ ರಸ್ತೆಗಳೇ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಇದನ್ನ ನೋಡ್ಬಿಟ್ರೆ ಅದೇ ಎಷ್ಟೋ ಪಾಲ್ ಬೆಟರ್ ಅನ್ಸುತ್ತೆ. ಆ ರಸ್ತೆಗಳಲ್ಲಿ ನಾವು ಓಡಾಡಬಹುದು, ನೆಮ್ಮದಿಯಾಗಿ ಹೋಗಬಹುದು. ಈ ರೀತಿ ಕಷ್ಟಪಟ್ಕೊಂಡು ಆಫೀಸ್ಗೆ ಹೋಗಿ ಅಲ್ಲಿ ಲೇಟ್ ಆಯ್ತು ಅಂತ ಅಲ್ಲಿ ಬಯಸ್ಕೊಂಡು ಯಾವ ಪರಿಸ್ಥಿತಿ ಯಾರಿಗೆ ಬೇಕು?
ದಯವಿಟ್ಟು ಈಗಲಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಏನ್ ಆಗ್ತಾ ಇದೆ ನೋಡಿ, ನಿಮ್ಮ ಪಕ್ಷದಲ್ಲಿ 1000 ಆಗ್ಲಿ ಸ್ವಾಮಿ, ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಅಥವಾ ಆಡಳಿತಕ್ಕೆ ಬಂದಿರೋದು ಜನರಿಂದ. ಜನರ ಸಮಸ್ಯೆನ ಆಲಿಸುವ ಕೆಲಸವನ್ನ ಮಾಡಿ. ಮೊದಲು ಚರಂಡಿಗೆ ಅಂತ ಗುಂಡಿಯಾಗಿದೆ, ಹಾಗೇ ಬಿಟ್ಟಿದ್ದಾರೆ ಜಿಬಿ ಅವರು. ಮಣ್ಣಿನ ಗುಂಡಿಯಲ್ಲೇ ಬೈಕ್ ಚಲಾಯಿಸೋ ಸವಾರರು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಬೆಂಗಳೂರು ಉಸ್ತುವಾರಿ ಸಚಿವರು ನೋಡಿ ಸ್ವಲ್ಪ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತ. ಬರೀ ದೆಹಲಿಗೆ ಹೋಗಿ ಬರೋದಲ್ಲ, ವೀಕೆಂಡ್ ನಲ್ಲಿ ಟ್ರೆಕ್ಕಿಂಗ್ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲಿ ಹೋಗ್ಬಿಟ್ರೆ ಸಾಕು ನೀವು. ಅಡ್ವೆಂಚರ್ಸ್ ಪಾರ್ಕ್ ಅಂತ ಕಾಲಿಳಿದಿದ್ದಾರೆ ನೆಟ್ಟಿಗರು. ಇನ್ನೇನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇದು ನೋಡ್ಲಿಕ್ಕೆ ಹಂಗೆ ಇದೆ, ಒಂದ್ ರೀತಿ ಅಡ್ವೆಂಚರ್ ತರನೇ ಇದೆ. ಚರಂಡಿಗೆ ಅಂತ ಗುಂಡಿ ಆಗಿದ್ದಾರೆ, ಅದನ್ನ ಹಾಗೆ ಬಿಡ್ತಾರೆ. ಮಣ್ಣಿನ ಗುಂಡಿಯಲ್ಲೇ ಬೈಕ್ ಚಲಾಯಿಸೋ ಸವಾರರು. ಸ್ವಲ್ಪ ಏನಾದ್ರೂ ಯಾಮಾರಿದ್ರೆ ಅವ್ರಿಗೆ ತೊಂದರೆ ಆಗತ್ತೆ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಐಟಿ ಸಿಟಿ ರಸ್ತೆ ಟ್ರೋಲ್. ವೀಕೆಂಡ್ ನಲ್ಲಿ ಟ್ರೆಕ್ಕಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಈಗೆಲ್ಲರೂ ಕೂಡ ವೀಕೆಂಡ್ ಅಂತ ಬಂದಾಕ್ಷಣ ಏನ್ ಮಾಡ್ತಾರೆ, ಟ್ರೆಕ್ಕಿಂಗ್ ಹೋಗೋಣ, ಏನಾದ್ರೂ ಒಂದು ಅಡ್ವೆಂಚರ್ ಮಾಡ್ಲಿಕ್ಕೆ ಅಂತ ಯಾವ್ದಾದ್ರು ರೆಸಾರ್ಟ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಳ್ತೀರ. ಎಲ್ಲೂ ಹೋಗ್ಬೇಡಿ, ನೀವು ಇಲ್ಲಿಗೆ ಹೋದ್ರೆ ಸಾಕು, ಬಹಳ ಅಡ್ವೆಂಚರ್ ಆಗುತ್ತೆ ನಿಮಗೆ. ಬೇರೆ ಪ್ಲೇಸ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನಮ್ಮ ರಸ್ತೆಗಳು. ಈ ರಸ್ತೆ ಗುಂಡಿಗಳನ್ನ ಮುಚ್ಚೋ ಕೆಲಸ ಮಾಡಿ, ರಸ್ತೆಗಳಲ್ಲಿ ಏನ್ ಗುಂಡಿಗಳು ಬಿದ್ದಾವೆ ಅದನ್ನ ಮುಚ್ಚಿ ಅಂತ ನಾವು ಸಿಕ್ಕಾಪಟ್ಟೆ ಹೇಳ್ತಾನೆ ಇರ್ತೀವಿ. ಉದ್ಯಮಿಗಳು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಆದ್ರೆ ಇದುವರೆಗೂ ಅದು ಸರಿ ಹೋಗೇ ಇಲ್ಲ ಬಿಡಿ, ಆ ಸಮಸ್ಯೆ ಹಂಗೆ ಉಳ್ಕೊಂಡಿದೆ. ಸಿಕ್ಕಾಪಟ್ಟೆ ಇದೊಂದು ವಿಡಿಯೋ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಅಡ್ವೆಂಚರ್ಸ್ ಪಾರ್ಕ್ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಇಷ್ಟಾದ್ರೂ ಎಚ್ಚೆತ್ಕೊಂಡಿಲ್ಲ ಅಂತ ಅಂದ್ರೆ ಏನು ಹೇಳಿಕ್ಕಾಗಲ್ಲ, ಯಾಕೆಂತಂದ್ರೆ ಅವರ ಏನ್ ಪಕ್ಷದಲ್ಲಿ ಆಗ್ತಾ ಇರೋ ಗೊಂದಲಗಳ ಬಗ್ಗೆನೇ ಮಾತಾಡ್ತಿದ್ದಾರೆ. ಇನ್ನು ಉಸ್ತುವಾರಿ ಸಚಿವರು ಮಾತಿದ್ರೆ ದೆಹಲಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಪಕ್ಷದಲ್ಲಿ ಏನೋ ಸಮಸ್ಯೆ ಆಗಿದೆ ಅಥವಾ ನಾ ಆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಾ. ಇಲ್ಲಿ ಬೆಂಗಳೂರಿನಲ್ಲಿ ಇದ್ದೀರಾ ನೀವು, ಬೆಂಗಳೂರಿನಲ್ಲಿ ಏನಾಗ್ತಿದೆ ಅದನ್ನ ಮೊದಲು ನೋಡಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಷ್ಟೆಲ್ಲ ಅಧ್ವಾನ ಆಗಿದೆ ರಸ್ತೆಗಳು. ಈ ಅಧ್ವಾನದ ರಸ್ತೆಯಲ್ಲಿ ಜೀವ ಕೈಲಿ ಹಿಡ್ಕೊಂಡು ಹೋಗ್ಬೇಕು. ಇಲ್ಲಿ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಕೇವಲ ಡೆಲ್ಲಿಗೆ ಹೋಗೋದು ಅಥವಾ ತಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳನ್ನ ಸರಿಪಡಿಸೋದು, ಇದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ನಮ್ಮ ರಾಜಕಾರಣಿಗಳು. ಜನರ ಸಮಸ್ಯೆನ ಯಾವಾಗ ಆಲಿಸೋ ಕೆಲಸ ಮಾಡ್ತಾರೆ? ಎಷ್ಟಾಯ್ತು ಈಗ ಅದೇ ನೋಡಬಹುದು. ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ಗುಂಡಿಗಳು ಒಂದ್ ರೀತಿ ವಿಶ್ವ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಕಳೆದ ಬಾರಿ ಏನು ಬಿಜೆಪಿ ಸರ್ಕಾರ ಇದ್ದಾಗಲೂ, ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಒಂದ್ ರೀತಿಯಲ್ಲಿ ಬೆಂಗಳೂರಿನ ಗುಂಡಿಗಳು ಒಂದ್ ರೀತಿ ವಿಶ್ವ ದರ್ಜೆಯಲ್ಲಿ ಹೆಸರು ಮಾಡಿತ್ತು. ಅಂದ್ರೆ ಎಲ್ಲಾ ಒಂದ್ ಕಡೆ ಏನು ಒಂದು ವಿದೇಶಿಗರ ಬರೋದಕ್ಕೂ ಕೂಡ ಬರೋದಿರೋದಕ್ಕೂ ಕಾರಣ ಈ ಗುಂಡಿಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಲಿಕಾನ್ ಸಿಟಿ, ಐಟಿ ಬಿಟಿ ಸಿಟಿ ಅನ್ಕೊಂಡ ಬೆಂಗಳೂರಿಗೆ ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುಂಡಿ ಒಂದ್ ರೀತಿಯಲ್ಲಿ ಎಫೆಕ್ಟ್ ಆಗ್ತಿರುವಂತದ್ದು. ಈಗಾಗಲೇ ನಾವು ನೋಡ್ತಾ ಇರೋದು ಬೆಂಗಳೂರಿನ ಗುಂಡಿಗಳ ಮುಚ್ಚಕ್ಕೆ ಸಿಎಂ ಸಮೇತ ಡಿಸಿಎಂ ಹಾಗೆ ಜಿಬಿಎಂ ಎಲ್ಲರೂ ಕೂಡ ಡೆಡ್ ಲೈನ್ ಕೊಟ್ಟಿ ಒಂದ್ ರೀತಿಯಲ್ಲಿ ಆ ಡೆಡ್ ಲೈನ್ ಗೆ ಬೆಲೆ ಇಲ್ಲಂಗೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಕಳೆದ 3-4 ವರ್ಷಗಳಿಂದ ಬಂದಂತ ಸರ್ಕಾರಗಳಾಗಿರ್ಬೋದು, ಬಂದಂತ ಅಧಿಕಾರಿಗಳಾಗಿರ್ಬೋದು, ಬರೇ ಡೆಡ್ ಲೈನ್ ಕೊಡೋದು. ಅದೇ ಡೆಡ್ ಲೈನ್ ಮಾಡಿದಾಗ ಒಂದ್ ರೀತಿಯಲ್ಲಿ 1-4 ಗುಂಡಿ ಮುಟ್ತಾರೆ, ನಂತರ ಯಾವ್ದು ಕೂಡ ಮುಚ್ಚೋದಿಲ್ಲ. ಯಾಕಂದ್ರೆ ಕಾಟಾಚಾರಕ್ಕೆ ಎಲ್ಲ ಒಂದ್ ಕಡೆ ಹೈಕೋರ್ಟ್ ಕೂಡ ಕಳೆದ ತಿಂಗಳು ಸ್ಟ್ರಾಟಜಿ ಮೊದಲು ಗುಂಡಿ ಮುಚ್ಚಿ ನಂತರ ನೀವು ಅಭಿವೃದ್ಧಿ ಕೆಲಸ ಮಾಡಿ ಅಂತಾನು ಕೂಡ. ಆದ್ರೆ ಎಲ್ಲ ಒಂದ್ ಕಡೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ ಒಂದ್ ರೀತಿಯಲ್ಲಿ ತಮಗೆ ಬೇಕಾದಂತ ಕೆಲಸಗಳನ್ನ ಮಾತ್ರ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಏನು ಒಂದು ಸಚಿವರ ಏನು ಒಂದು ಮಂತ್ರಿಮಂಡಲ ಪುನರ್ರಚನೆ ಬಗ್ಗೆ ಹಾಗೂ ಡಿಸಿಎಂಗೆ ಸಿಎಂ ಸ್ಥಾನ, ಈ ರೀತಿ ಒಳಜಗಳದಲ್ಲಿ ಎಲ್ಲೋ ಒಂದ್ ಕಡೆ ಪರಸ್ತೂರು ಮಹದೇವಪುರ ರಸ್ತೆಗಳು ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಡೆಡ್ಲಿ ರಸ್ತೆಗಳಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ರೀತಿಯಲ್ಲಿ ಈ ಮರಕ್ಕೆ ಮಂಗಳೂರು ಕಳಿಸ್ತಿಲ್ಲ ಅಡ್ವಾಂಟೇಜ್ಗೋಸ್ಕರ ಕಾರ್ ಬಿಡ್ತಾರೆ. ಅಲ್ಲಿ ಒಂದು ಟ್ರ್ಯಾಕ್ ಇರುತ್ತೆ, ಆ ಟ್ರ್ಯಾಕ್ ಯಾವ ರೀತಿ ಇದೆ ಅದೇ ರೀತಿ ಇದೆ ಪಣತ್ತೂರು ಮಹದೇವಪುರ ಐಟಿ ಬಿಟಿ ರಸ್ತೆಗಳು. ಅಂದ್ರೆ ಎಲ್ಲೋ ಒಂದ್ ಕಡೆ ರಸ್ತೆಗಳು ಗುಂಡಿ ಮುಚ್ಚುವಂತ ಕೂಡ ಇದುವರೆಗೂ ಕೂಡ ಮುಚ್ಚಿಲ್ಲ. ಸರ್ಕಾರ ಕೇಳಿದ್ರೆ, ಅಧಿಕಾರಿ ಕೇಳಿದ್ರೆ ನಾವು ಆಗ್ಲೇ ಈಗ ಹಣ ರಿಲೀಸ್ ಮಾಡಿದೀವಿ, ಈಗಾಗಲೇ ಗುಂಡಿ ಮುಚ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಪಣತ್ತೂರು ರಸ್ತೆಗಳಾಗಿರ್ಬೋದು ಅಥವಾ ಮಹದೇವಪುರ ರಸ್ತೆಗಳಾಗಿರ್ಬೋದು, ರಾಜ್ಯಕ್ಕೆ ಅತಿ ಹೆಚ್ಚು ಐಟಿ ಬಿಟಿಯಿಂದ ಏನು ಒಂದು ಆದಾಯ ಬರುತ್ತೆ ಅಂತ ರಸ್ತೆಗಳು ಈ ರೀತಿ ಇದ್ರೆ ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ದೊಡ್ಡ ಅವಮಾನನೇ ಬೆಂಗಳೂರಿಗೆ ಅಂತ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ರೋಡ್ನಲ್ಲಿ ಓಡಾಡ್ಬೇಕಂತಂದ್ರೆ ಡಬಲ್ ಗುಂಡಿಗೆ ಬೇಕು, ಇಲ್ಲಾಂದ್ರೆ ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಒಂದು ವೇಳೆ ಅಕಸ್ಮಾತ್ ನಾವೇನಾದ್ರು ಹಳ್ಳಿಗಳಲ್ಲಿ ಇದೆಯಲ್ಲ ಆ ರಸ್ತೆಯಲ್ಲಿ ಓಡಾಡಬಹುದೇ ವಿನಃ ಈ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಇನ್ಕಮ್ ಬರ್ತಾ ಇದೆಯಾ, ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗ್ತಿದ್ಯಾ, ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ. ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ಕೆಲಸವನ್ನ ಸರ್ಕಾರ ಮಾಡಲೇಬೇಕು. ಯಾಕಂತಂದ್ರೆ ನಾವು ಹಳ್ಳಿಗಳಲ್ಲಿ ಏನಾದ್ರೂ ಈ ರೀತಿಯ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು ಅಂತಂದಾಗ ಆಗುವ ಧ್ವನಿ ಎತ್ತುವ ಕೆಲಸವನ್ನ ಮಾಡ್ತೀವಿ, ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತೀವಿ. ನಾವಿರುವಂತಹ ಬೆಂಗಳೂರು ಪರಿಸ್ಥಿತಿನೇ ಈ ರೀತಿ ಇದೆ ಅಂತ ಅಂದ್ರೆ ಹಳ್ಳಿಗಳನ್ನ ನೀವು ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾವು ಕೇಳ್ತಾ ಇಲ್ಲ ಸ್ವಾಮಿ,
ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಳ್ಳಿಗಳನ್ನ ಇನ್ಯಾವ ರೀತಿ ನೀವು ಅಭಿವೃದ್ಧಿ ಮಾಡ್ತೀರಾ? ಬೇರೆ ಬೇರೆ ಜಿಲ್ಲೆಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ? ಬೆಂಗಳೂರ ಪರಿಸ್ಥಿತಿನೇ ಈ ರೀತಿ ಇದೆ. ಗುಂಡಿ ಮುಚ್ಚಲಿಕ್ಕೆ ನಾವು ಡೆಡ್ಲೈನ್ ಕೊಟ್ಟಿದ್ದೀವಿ, ನಾಳೆ ರಸ್ತೆಯಲ್ಲಿರುವಂತಹ ಗುಂಡಿಗಳೆಲ್ಲವನ್ನು ಕೂಡ ಮುಚ್ಚಿಬಿಡ್ತಾರೆ, ಅಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ತಾರೆ, ಇಲ್ಲಿ ಮುಚ್ಚಿದ್ದಾರೆ, ಇಷ್ಟು ಸಾವಿರ ಮುಚ್ಚಿದ್ದಾರೆ, ಅಷ್ಟು ಸಾವಿರ ಮುಚ್ಚಿದ್ದಾರೆ ಅಂತ ಬಾಯಿ ಮಾತಿಗೆ ಹೇಳ್ತಿರಲ್ಲ. ಎಲ್ಲಿ ಗುಂಡಿ ಮುಚ್ಚಿದ್ದಾರೆ? ಈಗ ಯಾರಾದರೂ CM ಬರ್ತಾರೆ ಅಥವಾ DCM ಬರ್ತಾರೆ ಅಥವಾ ಯಾರಾದರೂ ಸಚಿವರು ಬರ್ತಾರೆ ಅಥವಾ ಯಾರೋ ಒಬ್ರು ರಾಜಕಾರಣಿಗಳು ಬರ್ತಾರೆ ಅಂದಾಕ್ಷಣ ಏನ್ ಮಾಡ್ತಾರೆ, ರಾತ್ರಿ ಆ ರಸ್ತೆಯಲ್ಲಿದ್ದಂತಹ ಗುಂಡಿಗಳು ಮಾಯ ಆಗತ್ತೆ. ಈ ರಸ್ತೆಯಲ್ಲಿ ಗುಂಡಿ ಇತ್ತಾ ಅಂತ ಯೋಚನೆ ಮಾಡ್ಬೇಕು, ಅಷ್ಟರ ಮಟ್ಟಿಗೆ ಆ ಗುಂಡಿಗಳನ್ನ ಮಾಯ ಮಾಡ್ತಾರೆ. ಆದ್ರೆ ಇದೇ ಪರಿಸ್ಥಿತಿಯಲ್ಲಿ ದಿನನಿತ್ಯವೂ ಕೂಡ ಪ್ರಯಾಣ ಮಾಡ್ತಾರೆ ವಾಹನ ಸವಾರರಿಗೆ ಏನಾದ್ರು ತೊಂದರೆ ಆದ್ರೆ ಯಾರು ಜವಾಬ್ದಾರಿ ತಗೋತಾರೆ? ಇದು IT ಹಬ್ ಆಗ್ತಾ ಇಲ್ಲ, ಗುಂಡಿಗಳ ಹಬ್ ಆಗಿ ಮಾರ್ಪಾಡಾಗ್ತಾ ಇದೆ. ಇದರ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಕಾಂಗ್ರೆಸ್ನವರು, ಈಗ ಆಡಳಿತದಲ್ಲಿರುವಂತಹ ಪಕ್ಷ ಕಾಂಗ್ರೆಸ್ನವರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗುತ್ತೆ. ವಿರೋಧ ಪಕ್ಷದವರು ಅಷ್ಟೇ, ಕಾಂಗ್ರೆಸ್ನಲ್ಲಿ ಹಂಗಾಗ್ತಾ ಇದೆ, BJPಯಲ್ಲಿ ಹಿಂಗಾಗ್ತಿದೆ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಜನರ ಪರವಾಗಿ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಧ್ವನಿ ಎತ್ತ ಕೆಲಸ ಮಾಡಬೇಕು. ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ನಾವು ಕೇವಲ ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇಲ್ಲ. BJP ಆದ್ರೂ ಅಷ್ಟೇ, ಕಾಂಗ್ರೆಸ್ ಆದ್ರೂ ಅಷ್ಟೇ, ಯಾರೇ ಆದ್ರೂ ಅಷ್ಟೇ, ಜನರ ಸಮಸ್ಯೆನ ಆಲಿಸುವ ಕೆಲಸವನ್ನ ಮಾಡಬೇಕಾಗುತ್ತೆ ಆಡಳಿತ ಪಕ್ಷದಲ್ಲಿರುವಂತವ್ರು. ಇದರ ಜೊತೆಗೆ ವಿರೋಧ ಪಕ್ಷದಲ್ಲಿ ಏನ್ ಇರ್ತಿರಲ್ಲ, ವಿರೋಧ ಪಕ್ಷದವರು ಜನರ ಧ್ವನಿಯಾಗಿ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತೀರ. ಆದ್ರೆ ನಿಮ್ಮ ಜವಾಬ್ದಾರಿಗಳನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾ ಇದ್ದೀರಾ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗ್ಲಾದ್ರೂ ಎಚ್ಚೆತ್ಕೊಂಡು ಇದೆಲ್ಲವನ್ನು ಕೂಡ ಸಾಲ್ವ್ ಮಾಡಬೇಕಾಗತ್ತೆ. ಜೊತೆಗೆ ಈ ಒಂದು ಗುಂಡಿಗಳಿಗೆ ಮುಕ್ತಿಯನ್ನ ಹಾಡಬೇಕಾಗತ್ತೆ ಸರ್ಕಾರ. ನೋಡೋಣ, ಈಗ್ಲಾದ್ರೂ ಎಚ್ಚೆತ್ಕೊಂಡು GB ಅವರು ಈ ಒಂದು ಗುಂಡಿಯನ್ನ ಮುಚ್ಚುವಂತಹ ಕೆಲಸ ಮಾಡ್ತಾರಾ, ಅಥವಾ ಒಂದು ಉತ್ತಮವಾದ ರಸ್ತೆಯನ್ನ ಒದಗಿಸ್ಕೊಡ್ತಾರಾ, ಅಥವಾ ಹಿಂಗೆ ಕೇರ್ಲೆಸ್ ಮಾಡ್ಕೊಂಡು ಹೋಗ್ತಾರಾ ಅಂತ ನೋಡೋಣ. ತಡಿ ಹೋಣ ಹಿಂಗೆ ಹೋಗ್ತೀವಿ ಅಲ್ಲಿಗೆ. ಸಚಿನ್, ನೀ ಕ್ಯಾಮರಾ ರೆಡಿ ಇಟ್ಕೊಂಬರ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಒಂದು ವಿಡಿಯೋವನ್ನ ನೋಡಿದ್ರೆ ಇದು ಬೆಂಗಳೂರಿನಲ್ಲಿರುವಂತಹ ರಸ್ತೆನಾ ಅಂತ ಅನ್ಸುತ್ತೆ. ಅಷ್ಟು ತುಂಬಾ ಬಹಳ ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಆ ಒಂದು ರಸ್ತೆಯಲ್ಲಿ ಓಡಾಡ್ಬೇಕಂದ್ರೆ ಪುಣ್ಯ ಮಾಡ್ಕೊಂಡು ಬಂದಿರಬೇಕು. ಈ ಒಂದು ರಸ್ತೆಯಲ್ಲಿ ನಾವು ಓಡಾಡ್ತೀವಿ ಅಂತ ಅಂದ್ರೆ ನಿಜಕ್ಕೂ ಕೂಡ ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಹೇಳಬೇಕು ಅಥವಾ ಅರ್ಥ ಮಾಡಿಸ್ಬೇಕು ಒಂದೂ ಕೂಡ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಜನರು ಸಮಸ್ಯೆನ ಎದುರಿಸ್ತಾ ಇದ್ರು ಕೂಡ ನಮ್ಮ ಸರ್ಕಾರ ಮಾತ್ರ ಕಂಡು ಕಾಣದಂತೆ ಕೂತ್ಬಿಟ್ಟಿದೆ. ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ, ನಮ್ಮ ಸೀಟ್ ಉಳಿದ್ರೆ ಸಾಕು, ನಮ್ಮ ಸೀಟು ಭದ್ರವಾಗಿದ್ಯಾ, ನಾವು ಭದ್ರವಾಗಿ ಸೀಟ್ನಲ್ಲಿ ಕೂತಿದೀವ, ಇದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ರೆ ವಿನಃ ಸಾರ್ವಜನಿಕರಿಂದ ಅಥವಾ ಜನರಿಂದ ಸರ್ಕಾರ ಅನ್ನೋದನ್ನ ಎಲ್ಲೋ ಮರ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಈ ಒಂದು ಮಾತನ್ನ. ನಮ್ಮಿಂದ ಸರ್ಕಾರ ಬಂದಿರೋದು, ಸರ್ಕಾರದಿಂದ ನಾವಲ್ಲ, ಆದ್ರೆ ಸರ್ಕಾರ ನಮ್ಮನ್ನೇ ಮರ್ತು ಹೋಗ್ಬಿಟ್ಟಿದ್ದಾರೆ. ಕೇವಲ ತಮ್ಮ ಪಕ್ಷದ ಆಗ್ತಾ ಇರುವಂತಹ ಒಡಂಬಡಿಕೆ ಆಗಿರಬಹುದು ಅಥವಾ ಗೊಂದಲಗಳಾಗಿರಬಹುದು ಅಥವಾ ಹೇಳಿಕೆಗಳಾಗಿರಬಹುದು, ನಾಯಕತ್ವ ವಿಚಾರ, ನವೆಂಬರ್ ಕ್ರಾಂತಿ, ಇಷ್ಟೇ ಚರ್ಚೆ ಮಾಡ್ತಾ ಇದ್ದಾರೆ. ಇದನ್ನ ಬಿಟ್ಟು ಜನರ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇಲ್ಲ, ಧ್ವನಿ ಎತ್ತುವ ಕೆಲಸವನ್ನ ಮಾಡ್ತಾ ಇಲ್ಲ. ಈ ಒಂದು ವಿಚಾರವಾಗಿ ಏನೂ ಕೂಡ ಕ್ರಮವನ್ನು ಕೂಡ ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದವರು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಎಲ್ಲೋ ಉದ್ಯಮಿಗಳು ಬಂದು ಈ ವಿಚಾರವಾಗಿ ಮಾತನಾಡ್ತಾರೆ ಅಂತಂದ್ರೆ ನಮ್ಮ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಬೆಂಗಳೂರು ಮಾನ ಮರ್ಯಾದೆ. ಇಷ್ಟಾದ್ರೂ ಕೂಡ ಇದನ್ನ
ಸರಿಪಡಿಸ್ಲಿಲ್ಲ ಅಥವಾ ಸರಿಪಡಿಸೋದಿಲ್ಲ ಅಂತ ಹಠಕ್ಕೆ ಬಿದ್ರೆ ಸರ್ಕಾರ ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸಾರ್ವಜನಿಕರು ಇನ್ಯಾರ ಹತ್ರ ಹೋಗಿ ಈ ಸಂಕಷ್ಟಗಳನ್ನ ಅಥವಾ ಈ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಇಷ್ಟರ ಮಟ್ಟಿಗೆ ಕೇರ್ಲೆಸ್ ಮಾಡ್ತಾ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಸರ್ಕಾರಕ್ಕೂ ಅಷ್ಟೇ, ಜನರು ತಕ್ಕ ಪಾಠವನ್ನ ಕಲಿಸ್ತಾರೆ. ಹಾಗಾಗಿ ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಚರಂಡಿಗೆ ಅಂತ ಗುಂಡಿ ಅಗ್ದ್ಬಿಟ್ಟು ಹಾಗೆ ಬಿಡ್ತೀರಾ ಅಂತಂದ್ರೆ ಅಲ್ಲಿ ನೀವು ಚರಂಡಿಗೆ ಗುಂಡಿ ಹಗ್ದಿದ್ದಾದ್ರೂ ನಿಮ್ಗೆ ಗೊತ್ತಿದ್ಯಾ GBA ಆದವ್ರಿಗೆ ಅಂತ ಗೊತ್ತಿಲ್ಲ. ನಾವು ಕೂಡ ಈ ಒಂದು ಸಮಸ್ಯೆನ ಶಾಸಕರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ರೆ ಶಾಸಕರು PA ಫೋನ್ ಪಿಕ್ ಮಾಡ್ತಾರೆ. ಫೋನ್ ಪಿಕ್ ಮಾಡ್ಬಿಟ್ಟು ಹೇಳ್ತಾರೆ ಇಲ್ಲ ಈ ಒಂದು ವಿಚಾರವಾಗಿ ಮೀಟಿಂಗ್ ಮಾಡ್ತಾರೆ, ಇವತ್ತು ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅಂತ. ಅದನ್ನ ನೀವು ಜನರಿಗೆ ಭರವಸೆ ಕೊಡಿ. ಅದಾಗೋದಿಲ್ವಾ? ಫೋನಲ್ಲಿ ಅಲ್ಲಿ ಹೇಳ್ತಿರಲ್ಲ, ಇಲ್ಲಿ ಹೇಳಿ. ಯಾಕಂದ್ರೆ ಸಾಕಷ್ಟು ಜನರು ನೋಡ್ತಾ ಇರ್ತಾರೆ, ಸಾಕಷ್ಟು ಜನರಿಗೆ ನೀವು ಆಗ ಭರವಸೆ ಕೊಟ್ಟಂಗಾಗತ್ತೆ. ಶಾಸಕಿ ಮಂಜುಳಾ ಲಿಂಬಾವಳಿ ಅವರ PA ಅವರು ಫೋನ್ ಪಿಕ್ ಮಾಡ್ಬಿಟ್ಟು ಹೇಳ್ತಾರೆ ಇಲ್ಲ ಮೀಟಿಂಗ್ ಇದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಆದ್ಮೇಲೆ ನಾವು ಉತ್ತರ ಕೊಡ್ತೀವಿ, ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಆನ್ ಏರಲ್ಲಿ ಹೇಳ್ಬೋದಿತ್ತಲ್ಲ, ಯಾಕೆ ಇಲ್ಲಿ ಹೇಳಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ಲಿಲ್ವಾ? ಇಲ್ಲಿ ಹೇಳಿದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ, ಆಗ ಸಮಸ್ಯೆ ಆಗ್ಬಿಡುತ್ತಲ್ಲ. ಯಾಕಂದ್ರೆ ಜನರಿಗೆ ಭರವಸೆ ಕೊಟ್ಟಂಗಾಗತ್ತೆ. ಆಗ ಜನರು ಪ್ರಶ್ನೆ ಮಾಡ್ತಾರೆ, ನೀವು ಅಲ್ಲಿ ಹೇಳಿದ್ರಲ್ಲ ಸ್ವಾಮಿ ಇದೆಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅಂತ, ಯಾಕೆ ಸರಿ ಮಾಡಿಲ್ಲ ಅಂತ ನಿಮ್ಮನ್ನ ಬಂದು ಪ್ರಶ್ನೆ ಮಾಡ್ತಾರೆ. ಹಂಗಾಗಿ ಹೇಳೋದಕ್ಕೆ ನೀವು ಹಿಂದಿದ್ರ ಅಂತ. ಮಹದೇವಪುರದ ಶಾಸಕಿ ಮಂಜುಳಾ ಲಿಂಬಾವಳಿ ಅವರು ಆ ಒಂದು ಭಾಗದ ಶಾಸಕರಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಜನರ ಸಮಸ್ಯೆಯನ್ನು ಯಾರು ಕೇಳ್ತಾರೆ? ಉದ್ಯಮಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನ ಮಾನ ಮರ್ಯಾದೆ ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ಈ ಸಮಸ್ಯೆಗಳನ್ನ ನಾವು ಸರಿಪಡಿಸೋದಿಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ ಅಂತ ಸರ್ಕಾರ ಹೊರಟ್ರೆ ಏನ್ ತಾನೇ ಮಾಡ್ಲಿಕ್ಕಾಗತ್ತೆ? ಆದ್ರೆ ಜನರು ಸುಮ್ಮನೆ ಕೂರಲ್ಲ ಸ್ವಾಮಿ. ಜನರು ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ. BJP ಕಾಂಗ್ರೆಸ್ ನಾವು ಯಾವುದೇ ಪಕ್ಷದ ಪರವಾಗಿ ಮಾತನಾಡ್ತಾ ಇಲ್ಲ ಅಥವಾ ಒಂದು ಪಕ್ಷವನ್ನು ಉದ್ದೇಶವಾಗಿ ಇಟ್ಕೊಂಡು ಮಾತನಾಡ್ತಾ ಇಲ್ಲ. ಯಾವುದೇ ಪಕ್ಷ ಆಗಿರಬಹುದು. ಆಡಳಿತದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ನಾವು ನೇರವಾಗಿ ಕಾಂಗ್ರೆಸ್ ಪಕ್ಷವನ್ನೇ ಕೇಳಬೇಕಾಗತ್ತೆ. ಕಾಂಗ್ರೆಸ್ನವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಬೆಂಗಳೂರು ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರನ್ನ ಅಭಿವೃದ್ಧಿ ಮಾಡುವ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಎಷ್ಟರ ಮಟ್ಟಿಗೆ ಬೆಂಗಳೂರು ಅಭಿವೃದ್ಧಿ ಆಗಿದೆ? ಎಷ್ಟು ನೀವು ಇಂಪ್ರೂವ್ಮೆಂಟ್ ಮಾಡಿದ್ದೀರಾ? ರಸ್ತೆ ಗುಂಡಿಗಳಿದ್ದಾವೆ ಅಂತ ಉದ್ಯಮಿಗಳು ನಿಮ್ಮ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಟ್ವೀಟ್ ಮಾಡಿದ್ರು, ಅವರ ಜೊತೆ ಸಭೆಯನ್ನ ಮಾಡಿದ್ರಿ. ಆದ್ರೆ ಏನಾಯ್ತು? ಎಷ್ಟರ ಮಟ್ಟಿಗೆ ರಸ್ತೆ ಗುಂಡಿಗಳನ್ನ ಮುಚ್ಚಿಸೋ ಕೆಲಸ ಮಾಡಿದ್ದೀರಾ? ನೀವು ಹೋಗಿ ಸುಮ್ಮನೆ ಯಾವ್ದಾದ್ರು ಒಂದು ರಸ್ತೆಗೆ, ನಿಮ್ಮ ಮನೆ ಸುತ್ತಮುತ್ತ ಇರೋ ರಸ್ತೆಗೆ ಹೋಗ್ಬೇಡಿ, ಬೇರೆ ರಸ್ತೆಗಳಿಗೆ ಹೋಗಿ. ಬೇರೆ ರಸ್ತೆಗೆ ಹೋಗಿ ಅಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಗುಂಡಿ ಇದೆ ಅಂತ. ಯಾರು CM ಬರ್ತಾರಾ ಆ ಗುಂಡಿ ಮುಚ್ಚಿಸ್ತಾರೆ, DCM ಬರ್ತಾರಾ ರಸ್ತೆ ಗುಂಡಿಗಳನ್ನ ಮುಚ್ಚಿಸೋ ಕೆಲಸ ಮಾಡ್ತಾರೆ. ಅಥವಾ ಯಾರಾದ್ರೂ ಒಬ್ರು ರಾಜಕಾರಣಿ ಬರ್ತಾರಾ ಆ ಸಮಯದಲ್ಲಿ ಎಲ್ಲಾ ರಸ್ತೆ ಗುಂಡಿಗಳು ಕೂಡ ಏಕಾಏಕಿ ಮುಚ್ಚಿಸ್ಬಿಡ್ತಾರೆ. ಅದು ಕೂಡ ಒಂದು ಗುಣಮಟ್ಟ ಇರೋದಿಲ್ಲ, ಏನಿಲ್ಲ. ಮುಚ್ಚಬೇಕು, ರಸ್ತೆ ಗುಂಡಿನ ಮುಚ್ಚಬೇಕು ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ತಾ ಇದ್ದೀರಾ?